ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ, ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಪ್ರಳಯ ಮುಗಿತು. ಪ್ರಳಯದಲ್ಲಿ ಜಗನ್ಮಾತೆ ಭಗವಂತನ ಸೇವೆಯಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ಲು. ಅವಳೇ ಅಂಬರಣಿ ರೂಪವನ್ನು ತಾಳಿದವಳಾಗಿ ರಮಣಿಯಾದಲು. ಸುಂದರವಾದ ಅಂಬರಣಿ ರೂಪವನ್ನು ಧಾರಣ ಮಾಡಿದ್ಲು. ಏನು ಮಾಡಿದ್ಲು? ಭಗವಂತನನ್ನು ಪ್ರಾರ್ಥನೆ ಮಾಡಿದ್ಲು, ಭಗವಂತನನ್ನು ಸ್ತುತಿ ಮಾಡಿದ್ಲು. ನೀನು ಇದು ಸೃಷ್ಟಿ ಮಾಡು ಅಂತ ಪ್ರಾರ್ಥನೆ ಮಾಡಿದ್ಲು. ಆಗ ಭಗವಂತ ಏನು ಮಾಡಿದ? ಜಗನ್ನಾಥ ಜಗದೊಡೆಯ ಕರಕಮಲ ಪೂಜಿತ ಚಾರು ಚರಣ ಉಳ್ಳಂಥ ಪರಬ್ರಹ್ಮ ತನ್ನನ್ನು ತಾನು ಅಭಿವ್ಯಕ್ತ ಮಾಡಿಕೊಂಡ. ಅದನ್ನು ಹೇಳಿವಿ. ನಾರಸಿಂಹ ಎಂಬ ಒಂದೇ ಒಂದು ಶಬ್ದದಲ್ಲಿ ಮತ್ತು ಶ್ರೀರಮಣಿ ಕರಕಮಲ ಪೂಜಿತ ಅಂತಕ್ಕಂಥ 4 ವಿಶೇಷಣಗಳು, ನರಸಿಂಹ ಅಂತಕ್ಕಂಥ ವಿಶೇಷ. ಇದರಿಂದ ಪಂಚಭಗವದ್ರೂಪಗಳ ಚಿಂತನೆ ಹೇಗೆ ಮಾಡಬೇಕು? ಯಾಕಂದರೆ ಅವನು ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ಇವನ್ನೇ. ಅದ ಕಾರಣ ನರಸಿಂಹ ರೂಪವನ್ನು ಹೇಳಿದರು. ಪ್ರಳಯ ಆದ ನಂತರ ಭಗವಂತ ತನ್ನನ್ನು ತಾನು ಅಭಿವ್ಯಕ್ತ ಮಾಡಿಕೊಂಡ. ಯಾವ ರೀತಿ ಮಾಡಿಕೊಂಡ? ನರಸಿಂಹನಾಗಿ ಅಭಿವ್ಯಕ್ತ ಮಾಡಿಕೊಂಡ. ನರಸಿಂಹ ಅಂತಂದರೆ ಏನು ಅಂತ ಹೇಳಿನಿ. ಅದು ಪಂಚಾನನ 5 ಮುಖಗಳುಳ್ಳವನು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಸ್ವಲ್ಪ ಶ್ಲೋಕ ಜ್ಞಾಪಕ ಬರ್ತಾ ಇಲ್ಲ, ಅದನ್ನು ಮತ್ತೆ ನಾಳೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಹೇಳ್ತಾರೆ, ಈ ಅನಿರುದ್ಧ ರೂಪಿ ಪರಮಾತ್ಮ ತಲೆ ಅಂತೆ, ಪ್ರದ್ಯುಮ್ನ ರೂಪಿ ಪರಮಾತ್ಮ ಕಾಲಂತೆ, ಎಡಬಲಗಳಲ್ಲಿ ವಾಸುದೇವ ಸಂಕರ್ಷಣ ರೂಪ ಅಂತ. ಎಡಬಲಗಳೇ ಎಡ ಸಂಕರ್ಷಣ ಆದರೆ ಬಲ ವಾಸುದೇವ ರೂಪ. ಮಧ್ಯದಲ್ಲಿರುವ ರೂಪ ಏನದಲ್ಲ, ಅದೇ ನಾರಾಯಣ ರೂಪ. ಸೊ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳ ಸಮಾಹಾರವೇ ನಾರಸಿಂಹ ಅಂತ. ಅದನ್ನು ಹೇಳಿದ ಮೇಲೆ ಗೊತ್ತಾಗಿದೆ, ಆತ್ಮ ಸೃಷ್ಟಿ ಮಾಡಿಕೊಂಡ, ತನ್ನನ್ನು ತಾನು ಪ್ರಕಟ ಮಾಡಿಕೊಂಡ. ಇಂಥ ಪ್ರಕಟ ಮಾಡಿಕೊಂಡ ಭಗವಂತ ಶ್ರೀ ಅಂತಕ್ಕಂಥ ಜಗದಂಬೆ ಇದ್ದಾಳಲ್ಲ, ಅಂಬರಣಿ ರೂಪಿಯಾಗಿ ಅವಳಿಗೆ ಆಜ್ಞೆ ಮಾಡಿದ, ನೀನು ರಮಣಿಯಾಗು, ಅಂದರೆ ನನಗೆ ಪ್ರೇಯಸಿಯಾಗು, ನನ್ನ 5 ರೂಪಗಳಿಗೆ ಪ್ರೇಯಸಿಯಾಗು ಅಂತಂದ. ಆಗ ಜಗನ್ಮಾತೆ ನಾರಾಯಣನಿಗೆ ಲಕ್ಷ್ಮೀ ರೂಪದಿಂದ ಅಭಿವ್ಯಕ್ತವಾದಳು, ವಾಸುದೇವನಿಗೆ ಮಾಯಾರೂಪದಿಂದ ಅಭಿವ್ಯಕ್ತವಾದಳು, ಈ ರೀತಿ ತನ್ನ ರೂಪಗಳನ್ನು ತಾನು ಪ್ರಕಟ ಮಾಡಿಕೊಂಡಳು. ಶ್ರೀ ರಮಣಿ ಎಂಬುದರಿಂದಲೇ ಶ್ರೀ ಒಬ್ಬಳೇ ಅಲ್ಲ, ಅವಳು ರಮಣಿಯೂ ಆದಳು. ಅಂದರೆ ಸುಂದರವಾದ ಆಕಾರಗಳನ್ನು, ರೂಪಗಳನ್ನು ಧಾರಣ ಮಾಡಿದ್ಲು. ಅದು ಯಾರಿಂದ? ಅವಳಿಂದ ಸ್ವತಂತ್ರವಾಗಿ ಅಲ್ಲ, ಭಗವಂತನ ಇಚ್ಛೆಗನುಗುಣವಾಗಿ, ಅವನ ಪ್ರೇರಣೆಯಂತೆ, ಅವನ ಶಕ್ತಿಯಿಂದ ಅವಳು ತನ್ನನ್ನು ತಾನು ಅಭಿವ್ಯಕ್ತ ಮಾಡಿದಳು ರಮಣಿಯಾಗಿ. ರಮಣಿ ಅಂದರೆ ಬಹಳ ಮನೋಹರವಾದ ರೂಪಗಳನ್ನು ಧಾರಣ ಮಾಡಿದಳು. ವಾಸುದೇವನಿಗೆ ತಕ್ಕಂಥ ರೂಪ, ಸಂಕರ್ಷಣನಿಗೆ ತಕ್ಕಂಥ ರೂಪ, ಪ್ರದ್ಯುಮ್ನನಿಗೆ ತಕ್ಕಂಥ ರೂಪ, ಅನಿರುದ್ಧನಿಗೆ ತಕ್ಕಂಥ ರೂಪಗಳನ್ನು ಧಾರಣ ಮಾಡಿದಳು. ಇದು ಆತ್ಮಸೃಷ್ಟಿ, ಪರಾಧೀನ, ವಾಪ್ತಿ ಸೃಷ್ಟಿ ಎರಡನ್ನು ಕೂಡ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಎಂಬುದರಿಂದ ಸ್ಪಷ್ಟ ಮಾಡಿದರು. ಮಾಡಿದ ಮೇಲೆ ಮುಂದೆ ಹೇಳ್ತಾರೆ, ಏನು ಮಾಡಿದ? ಇನ್ನೇನು ಮಾಡಿದ? ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ಎಂಥ ಅದ್ಭುತವಾದ ಪ್ರಯೋಗರಿ ಇದು. ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದೆ. ಇದಕ್ಕೆ ಸೂಕ್ಷ್ಮ ಸೃಷ್ಟಿ ಅಂತಾರೆ. ಇದು 2ನೇ ಸೃಷ್ಟಿ. ಭಗವಂತ ತನ್ನನ್ನು ತಾನು ಅಭಿವ್ಯಕ್ತ ಮಾಡಿಕೊಂಡ ಮೇಲೆ, ಆತ್ಮಸೃಷ್ಟಿ ಮಾಡಿಕೊಂಡ ಮೇಲೆ, ತನ್ನ ಆಜ್ಞಾ ಪ್ರಕಾರ ಲಕ್ಷ್ಮಿಯು ಕೂಡ ರೂಪಗಳನ್ನು ತಾಳುವಂತೆ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಿದ ಭಗವಂತ ಅಂದರೆ ಸೂಕ್ಷ್ಮ ಸೃಷ್ಟಿ ಮಾಡಿದ. ಆ ಸೂಕ್ಷ್ಮ ಸೃಷ್ಟಿಯಲ್ಲಿ ಏನು ಮಾಡಿದ? ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ. ಈ ಬ್ರಹ್ಮಾದಿ ದೇವತೆಗಳನ್ನು ಹೇಗೆ ಸೃಷ್ಟಿ ಮಾಡಿದ? ಮೊದಲು ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಅದು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ, ಮಾಯಾಪತಿ ವಾಸುದೇವ, ಮಾಯಾ ಅಂತಕ್ಕಂಥ ರೂಪದಲ್ಲಿರುವ ಲಕ್ಷ್ಮೀದೇವಿಗೆ ಸ್ವಾಮಿಯಾಗಿರತಕ್ಕಂಥ ವಾಸುದೇವನಾಮಕ ಪರಮಾತ್ಮ, ಅವಳಿಂದ ಪುರುಷನಾಮಕ ಬ್ರಹ್ಮದೇವನನ್ನು ಸೃಷ್ಟಿ ಮಾಡ್ತಾನೆ. ಮೊಟ್ಟ ಮೊದಲು ಜ್ಞಾಪಕ ಇಟ್ಕೋಬೇಕು ದಯಮಾಡಿ ನೀವು. ಪುರುಷನಾಮಕ ಬ್ರಹ್ಮ ಮೊಟ್ಟ ಮೊದಲು ಬರ್ತಾನೆ ಹೊರಗೆ. ಆದ ಕಾರಣ ಬ್ರಹ್ಮ ಸಮೀರ ಅಂತ ಹೇಳಿದರು. ಅದಾದಮೇಲೆ ಜಯಾಪತಿ ಸಂಕರ್ಷಣನಿಂದ ಸೂತ್ರನಾಮಕ ವಾಯುದೇವರು ಬರ್ತಾರೆ. ಮಾಯಾಪತಿ ವಾಸುದೇವನಿಂದ ಬ್ರಹ್ಮದೇವರು ಕಾರಣನಾಮಕ, ಅದು ಪುರುಷನಾಮಕ ಬ್ರಹ್ಮದೇವರು ಬರ್ತಾರೆ. ಆಮೇಲೆ ಜಯಾಪತಿ ಸಂಕರ್ಷಣನಿಂದ ಸೂತ್ರನಾಮಕ ವಾಯುದೇವರು ಬರ್ತಾರೆ. ದೇವರು ಬಂದ ಮೇಲೆ ಮುಂದೆ ಏನಾಗ್ತಾರೆ? ಭಾರತೀ ಸರಸ್ವತಿಯರು ಬರಬೇಕಲ್ಲ. ಇದೊಂದು ಅಪೂರ್ವವಾದ ಸೃಷ್ಟಿ.
ಇದನ್ನು ಜಗನ್ನಾಥದಾಸರು ಎಷ್ಟು ಸಂಕ್ಷೇಪವಾಗಿ ಹೇಳ್ತಾರೆ ರೀ. ಬ್ರಹ್ಮದೇವರನ್ನು ಪ್ರತ್ಯೇಕವಾಗಿ ಹೇಳಿದರು, ಬ್ರಹ್ಮ ಅಂದರು. ಸಮೀರ ಅಂದರೆ ವಾಯುದೇವರು ಅಂತ ಹೇಳಿದರು. ವಾಣಿ ಅಂತ ಬೇರೆ ಹೇಳಿದರು. ಯಾಕೆ ವಾಣಿ ಅಂತ ಯಾಕೆ ಹೇಳಬೇಕಾಯಿತು? ಭಾರತಿ ಸರಸ್ವತಿ ಭಾರತಿ ಅಂತ ಹೇಳಬಾರ್ದ? ಛಂದಸ್ಸಿಗೆ ಲೋಪ ಬರ್ತಾ ಅಂತ ಇಲ್ಲ. ಒಂದು ಸೃಷ್ಟಿ ರಹಸ್ಯವನ್ನು ನಮಗೆ ತಿಳಿಸ್ಲಿಕ್ಕಾಗಿ ವಾಣಿ ಶಬ್ದವನ್ನು ಪ್ರಯೋಗವಾದ. ವಾಣಿ ಅಂತಂದರೆ ವಾ ಅಂದರೆ ಜ್ಞಾನ, ವಾ ಅಂದ್ರೇನು? ಜ್ಞಾನ. ಜ್ಞಾನಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ತಿಳ್ಕೊಳ್ತಕ್ಕಂಥವ್ರು ಯಾರಿದ್ದಾರಲ್ಲ, ಅವನ ತಿಳ್ಕೊಳ್ತಕ್ಕಂಥವ್ರು ಯಾರೋ ಅವರು ವಾಣ ಅನಿಸ್ಕೋತಾರೆ. ವಾ ಅಂದರೆ ಜ್ಞಾನ ಅಂತ ಜ್ಞಾನಸ್ವರೂಪಿಯಾಗಿರತಕ್ಕಂಥ ಪರಬ್ರಹ್ಮನನ್ನು ತಿಳ್ಕೊಂಬೋರು ಯಾರಿದ್ದಾರಲ್ಲ ಅವರು ಏನು ಅನಿಸ್ಕೋತಾರೆ ಅಂದರೆ ವಾಣ ಅನಿಸ್ಕೋತಾರೆ. ಈ ವಾಣನಿಗೆ ಅಂದರೆ ವಾಣನಿಗೆ ಸಂಬಂಧಪಟ್ಟವರು ಯಾವರೋ ಅವರು ವಾಣಿ ಅಂತ ಅನಿಸ್ಕೋತಾಳೆ. ಬ್ರಹ್ಮದೇವರು ಕೂಡ ಜ್ಞಾನಸ್ವರೂಪಿಯಾಗಿರತಕ್ಕಂಥ ಪರಬ್ರಹ್ಮನನ್ನು ಚೆನ್ನಾಗಿ ತಿಳ್ಕೊಂಡವರು ವಾಣನೇ ಅವರು. ವಾಯುದೇವರು ಕೂಡ ಪರಬ್ರಹ್ಮನನ್ನು ಚೆನ್ನಾಗಿ ತಿಳ್ಕೊಂಡವರು ಆದ ಕಾರಣ ಅವರು ವಾಣನೇ. ಈ ವಾಣ ಶಬ್ದವಾಚ್ಯನಾದ ಬ್ರಹ್ಮದೇವರಿಗೂ ವಾಣ ಶಬ್ದವಾಚ್ಯನಾದ ವಾಯುದೇವರಿಗೂ ಬೇಕಾದವಳು ಅಂದರೆ ಅವರಿಬ್ಬರಿಗೆ ಹೆಂಡತಿ ಎನಿಸ್ಕೊಳ್ತಕ್ಕಂಥ ವಾಣಿ ಯಾರು ಅಂದರೆ ಬ್ರಹ್ಮದೇವರಿಗೆ ಸರಸ್ವತಿ, ವಾಯುದೇವರಿಗೆ ಭಾರತೀ ದೇವಿಯರು. ಎಷ್ಟು ಸುಂದರವಾಗಿ ಹೇಳ್ತಾರೆ. ಪ್ರದ್ಯುಮ್ನ ಅದನ್ನು ಅವರು ಹೇಗೆ ಹುಟ್ಟಿದರು ಅಂತಂದರೆ ಹೇಳ್ತಾರೆ, ಕೃತಿ ಪ್ರತಿ ಪ್ರದ್ಯುಮ್ನ. ಮಾಯಾಪತಿ ವಾಸುದೇವನಿಂದ ಬ್ರಹ್ಮದೇವರು ಹುಟ್ಟಿದರು. ಜಯಾಪತಿ ಸಂಕರ್ಷಣನಿಂದ ಸೂತ್ರನಾಮಕ ವಾಯುದೇವರು ಹುಟ್ಟಿದರು. ಪ್ರದ್ಯುಮ್ನ ಕೃತಿಪತಿ ಪ್ರದ್ಯುಮ್ನ ಇದ್ದಾನಲ್ಲ, ಆ ಪ್ರದ್ಯುಮ್ನಿಂದ ಇಬ್ಬರು ಏಕಕಾಲದಲ್ಲಿ ಹುಟ್ಟಿ ಬರ್ತಾರೆ. ಯಾರವರು ಅಂತಂದರೆ ಸರಸ್ವತಿ ಭಾರತೀಯರು. ಯಾವ ರೂಪದಿಂದ? ಸರಸ್ವತಿ ಪ್ರಕೃತಿ ಎಂಬ ಹೆಸರಿನಿಂದ, ಭಾರತೀ ದೇವಿ ಶ್ರದ್ಧಾ ಎಂಬ ಹೆಸರಿನಿಂದ ಅವಳಿ ಜವಳಿಯಾಗಿ ಹುಡ್ತಾರೆ. ಅಂದರೆ ಏಕಕಾಲದಲ್ಲಿ ಹುಟ್ಟಿ ಬರ್ತಾರೆ. ಈ ಶ್ರದ್ಧಾ ಮತ್ತು ಪ್ರಕೃತಿ ಎಂಬ ರೂಪದಲ್ಲಿ ಸರಸ್ವತಿ ಮತ್ತು ಭಾರತೀ ದೇವಿಯರು ಕೃತಿಪತಿ ಪ್ರದ್ಯುಮ್ನಿಂದ ಹುಟ್ಟಿ ಬಂದರಾದ ಕಾರಣ ಇದರ ಸೂಚನೆಗಾಗಿ ಭಾರತಿಯನ್ನು ಬೇರೆ ಸರಸ್ವತಿಯನ್ನು ಬೇರೆ ಹೇಳದಲೇ ವಾಣಿ ಅಂತ ಒಂದೇ ಶಬ್ದದಿಂದ ಹೇಳಿದರು. ಯಾಕೆ ವಾಣಿ ಅಂತ ಹೇಳಿದರು ಅಂದರೆ ವಾಣನಿಗೆ ಸಂಬಂಧಪಟ್ಟವಳಾದ ಕಾರಣ ವಾಣಿ. ಯಾರು ವಾಣ? ಬ್ರಹ್ಮದೇವರು ವಾಣ ಅನಿಸ್ಕೋತಾರೆ, ವಾಯುದೇವರು ವಾಣ ಅನಿಸ್ಕೋತಾರೆ. ಯಾಕೆ? ವಾ ಅಂತಂದರೆ ಜ್ಞಾನ. ಆ ಜ್ಞಾನದಿಂದ ಕೂಡಿಕೊಂಡಿರ್ತಕ್ಕಂಥ ಭಗವಂತನನ್ನು ನಿರಂತರ ಆರಾಧನೆ ಮಾಡ್ತಕ್ಕಂಥವರಾದ ಕಾರಣ ವಾಣ ಅಂದರೆ ವಾಯುದೇವರು, ವಾಣ ಅಂದರೆ ಬ್ರಹ್ಮದೇವರು. ಇಂಥವರಿಗೆ ಸಂಬಂಧಪಟ್ಟವರು ಯಾರಂದರೆ ವಾಣಿ ಅನಿಸ್ಕೋತಾಳೆ. ಅವಳು ಏಕಕಾಲದಲ್ಲಿ ಹುಟ್ಟಿ ಬಂದಾರಾದ ಕಾರಣ ಇದನ್ನು ಸೂಚನೆಗಾಗಿ ವಾಣಿ ಅಂತ ಒಂದೇ ಶಬ್ದ ಪ್ರಯೋಗ ಮಾಡಿ ವಾಣಿ ಅಂದರೆ ಸರಸ್ವತಿ ಅಂತಂದು ಅರ್ಥ, ವಾಣಿ ಅಂದರೆ ಭಾರತೀ ದೇವಿ ಅಂತ ಅರ್ಥ. ಇದನ್ನು ತಿಳಿಸ್ಕೊಟ್ರು. ಇದಕ್ಕಿಂತಲೂ ಅದ್ಭುತವಾದ ಮತ್ತೊಂದು ಅದು ಏನು ಗೊತ್ತನಾ? ಮುಂದೆ ಬ್ರಹ್ಮ ವಾಯುದೇವರು ಹುಟ್ಟಿ ಬಂದರು. ಅವರಿಬ್ಬರನ್ನು ಸೃಷ್ಟಿ ಮಾಡಿದ ಭಗವಂತ ತತ್ವಾಭಿಮಾನಿಗಳಲ್ಲಿ ಮೇಲ್ಮಟ್ಟದವರು. ಅದಾದಮೇಲೆ ಅವರಿಬ್ಬರಿಗೂ ಕೂಡ ಪತ್ನಿಯರು ಅನಿಸಿಕೊಂಡಿರ್ತಕ್ಕಂಥ ವಾಣಿ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ಒಂದೇ ಕಾಲದಲ್ಲಿ ಕೃತಿಪ್ರತಿ ಪ್ರದ್ಯುಮ್ನಿಂದ ಹುಟ್ಟಿ ಬಂದಿರತಕ್ಕಂಥ ಪ್ರಕೃತಿ ಮತ್ತು ಶ್ರದ್ಧಾ ಎಂಬ ಹೆಸರಿನಿಂದ ಹುಟ್ಟಿ ಬಂದಿರತಕ್ಕಂಥ ಸರಸ್ವತಿ ಭಾರತೀಯರನ್ನು ತಿಳಿಸ್ಲಿಕ್ಕಾಗಿ ಆ ರೀತಿ ಅವಳಿ ಜವಳಿಯಾಗಿ ಹುಟ್ಟಿದರು ಅಂತ ತಿಳಿಸ್ಲಿಕ್ಕಾಗಿ ವಾಣಿ ಶಬ್ದವನ್ನು ಪ್ರಯೋಗ ಮಾಡಿ ಅವರಿಬ್ಬರನ್ನು ತಿಳಿಸಿಕೊಟ್ರು. ಅದಾದಮೇಲೆ ಹುಟ್ಟಿದವರು ಯಾರಯ್ಯ? ಗರುಡ ಶೇಷ. ನಾವು ಸಾಮಾನ್ಯವಾಗಿ ಗರುಡ ಶೇಷ ರುದ್ರರು ಅಂತೀವಿ ನಾವು. ಅದರಲ್ಲಿ ಜಗನ್ನಾಥದಾಸರು ಏನು ಮಾಡ್ತಾರೆ ಗೊತ್ತನಾ? ಗರುಡ ಶೇಷ ರುದ್ರರು ಅಂತ ಹೇಳೋದಿಲ್ಲ, ಶೇಷ ಗರುಡ ರುದ್ರರು ಅಂತ ಉಲ್ಟಾ ಪಲ್ಟಾ ಮಾಡ್ತಾರೆ. ಯಾಕೆ ಆ ರೀತಿ ಮಾಡಿದರು? ಗರುಡ ಶೇಷ ರುದ್ರರು ಅಂತ ಯಾಕೆ ಹೇಳಲಿಲ್ಲ? ಇದರಲ್ಲೊಂದು ರಹಸ್ಯ ಅಡಗಿಸಿದ್ದಾರೆ. ಅದೇನು ರಹಸ್ಯ ಅಂತಂದರೆ, ಮೊದಲು ಹುಟ್ಟಿ ಬಂದವನು ಯಾರು ಗೊತ್ತಾ? ಶೇಷ. ನಂತರದಲ್ಲಿ ಹುಟ್ಟಿ ಬಂದವನು ಯಾರು ಅಂದರೆ ಗರುಡ. ಈ ಸೂಕ್ಷ್ಮ ಸೃಷ್ಟಿಯಲ್ಲಿ ಇವರ ಸೃಷ್ಟಿ ಕ್ರಮವನ್ನು ಹೇಳಕ್ಕಾಗಿ ಇದನ್ನು ಮಾಡ್ತಾರೆ. ಮೃಗ ಅಂದರೆ ಗರುಡ ಶೇಷದೇವರು ಎಲ್ಲಿಂದ ಹುಟ್ಟಿ ಬಂದರೆ ಗೊತ್ತಾ? ಪ್ರಕೃತಿಗೆ ಪುರುಷನಾಗಿರ್ತಕ್ಕಂಥ ಪ್ರಕೃತಿ ಅಂತಕ್ಕಂಥ ಸರಸ್ವತಿ ರೂಪಕ್ಕೆ ಗಂಡನಾಗಿರ್ತಕ್ಕಂಥ ಪುರುಷನಾಮಕ ಬ್ರಹ್ಮನಿಂದ ಶೇಷ ಹುಟ್ಟಿ ಬರ್ತಾನೆ. ಮತ್ತು ಶ್ರದ್ಧಾಪತಿಯಾಗಿರ್ತಕ್ಕಂಥ ವಾಯುದೇವರಿಂದ ಅಲ್ಲ, ಸೂತ್ರನಾಮಕ ವಾಯುದೇವರು. ಆ ಸೂತ್ರನಾಮಕ ವಾಯುದೇವರಿಂದ ಗರುಡ ದೇವರು ಹುಟ್ಟಿ ಬರ್ತಾರೆ. ಏನು ತಪ್ಪಾಯಿತು? ಇರಲಿ, ಪುರುಷನಾಮಕ ಬ್ರಹ್ಮನಿಂದ ಶೇಷದೇವರು ಬಂದರು, ಸೂತ್ರನಾಮಕ ವಾಯುದೇವರಿಂದ
ಭಾರತೀ ಅದು ಗರುಡ ದೇವರು ಬಂದರು. ಇದರಿಂದ ಏನು ವಿಶೇಷ ತಿಳಿತು? ಇಲ್ಲಿ ವಿಶೇಷ ಅದ ನೋಡ್ರಿ. ಬ್ರಹ್ಮದೇವರಿಂದ ಹುಟ್ಟಿ ಬಂದವರು ಶೇಷ ಅಂತಂದಾಗ ಸ್ವಲ್ಪ ತಾರತಮ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಗರುಡ ಶೇಷ ರುದ್ರನಿಗೆ ತಾರತಮ್ಯದಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಇವರ ಜನನದ ಕ್ರಮ ಏನದು ಗೊತ್ತನ? ಒಬ್ಬ ಸಾಧನೆಯಲ್ಲಿ ಮುಂದಿರ್ತಕ್ಕಂಥ ಬ್ರಹ್ಮನಿಂದ ಹುಟ್ಟಿ ಬಂದವನು, ಇನ್ನೊಬ್ಬ ಗರುಡ ಅಂತಕ್ಕಂಥ ವ್ಯಕ್ತಿ ಸಾಧನೆಯಲ್ಲಿ ಒಂದು ಕಲ್ಪ ಹಿಂದಿರತಕ್ಕಂಥ ಸೂತ್ರನಾಮಕ ವಾಯುದೇವರಿಂದ ಹುಟ್ಟಿ ಬಂದವರು ಅಂತ ಈ ರಹಸ್ಯ ತಿಳಿಸ್ಲಿಕ್ಕಾಗಿ ಮೊದಲು ಹುಟ್ಟಿ ಬಂದವರು ಯಾರಯ್ಯ? ಶೇಷದೇವರು. ಯಾರಿಂದ ಹುಟ್ಟಿ ಬಂದರು? ಸ್ಥಾನದಲ್ಲಿ ಮೇಲಿರ್ತಕ್ಕಂಥ ಬ್ರಹ್ಮನಿಗೂ ವಾಯುವಿಗೂ ಏನೂ ತಾರತಮ್ಯ ಇಲ್ಲ. ಆದರೆ ಎಲ್ಲಿ ತಾರತಮ್ಯ ಅದೇ ಅಂತಂದರೆ, ಬ್ರಹ್ಮದೇವರು ಇನ್ನು ಒಂದು ಆಯಿತು 100ನೇ ಕಲ್ಪದಲ್ಲಿದ್ದಾರೆ. 99 ಕಲ್ಪಗಳನ್ನು ಮುಗಿಸಿ 100ನೇ ಕಲ್ಪದಲ್ಲಿದ್ದಾರೆ. ಇಮಿಡಿಯೇಟಾಗಿ ಬ್ರಹ್ಮ ಪದವಿ ಆದುಕೊಳ್ಳೆ ಮೋಕ್ಷಕ್ಕೆ ಹೋಗ್ತಾರೆ. ವಾಯುದೇವರು ಹಾಗಲ್ಲ. ವಾಯುದೇವರು 99ನೇ ಪದವಿಯಲ್ಲಿದ್ದಾರೆ. ಮತ್ತೆ ಪುನಃ ಬ್ರಹ್ಮನಾಗಿ ಬರಬೇಕು. ಅವರು ಬ್ರಹ್ಮನಾಗಿ ಬಂದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಅಂದರೆ ಒಂದು ಕಲ್ಪ ಗ್ಯಾಪದ ವಾಯುದೇವರು ಮೋಕ್ಷ ಹೊಂದಲಿಕ್ಕೆ ಬ್ರಹ್ಮದೇವರು ಸಾಧನ. ಅಂದರೆ ಒಂದು ರೀತಿಯಿಂದ ನಮಗೆ ಈಸಿಯಾಗಿ ಹೇಳಬೇಕಾದ್ರೆ 10th ಕ್ಲಾಸ್ ಸ್ಟೂಡೆಂಟ್ ಯಾರು? ವಾಯುದೇವರು. ಬ್ರಹ್ಮದೇವರು. 9th ಕ್ಲಾಸ್ ಸ್ಟೂಡೆಂಟ್ ಯಾರಂದರೆ ವಾಯುದೇವರು. ಇಬ್ಬರು ಕ್ಯಾಟಗರಿ, ಇಬ್ಬರು ಒಂದೇ ಶಾಹುಕಾರನ ಮಕ್ಕಳೇ. ಇಬ್ಬರು ಒಳ್ಳೆ ಸುಂದರವಾಗಿದ್ದಾರೆ, ಇಬ್ಬರು ಸಮರ್ಥರಾಗಿದ್ದಾರೆ, ಹೈಲಿ ಇಬ್ಬರು ಇಂಟೆಲಿಜೆಂಟೇ. ಆದರೆ ಒಂದು ಕ್ಲಾಸ್ ಮುಂದಿದ್ದಾರೆ ಬ್ರಹ್ಮ, ಒಂದು ಕ್ಲಾಸ್ ಹಿಂದಿದ್ದಾರೆ ವಾಯುದೇವರು. ಇಂಥ ಕ್ಲಾಸಿನಲ್ಲಿ ಸೀನಿಯಾರಿಟಿ ಹೊಂದಿರತಕ್ಕಂಥ ಬ್ರಹ್ಮದೇವರಿಂದ ಹುಟ್ಟಿ ಬಂದವರು ಯಾರು? ಶೇಷ. ಒಂದು ಕ್ಲಾಸ್ ಹಿಂದೆ ಇರತಕ್ಕಂಥ ಸಾಧನೆಯಲ್ಲಿ ಒಂದು ಹೆಜ್ಜೆ ಹಿಂದೆ ಇರತಕ್ಕಂಥ ವಾಯುದೇವರಿಂದ ಹುಟ್ಟಿ ಬಂದವರು ಯಾರು? ಗರುಡ ಅಂತ ಈ ರಹಸ್ಯವನ್ನು ತಿಳಿಸ್ಲಿಕ್ಕಾಗಿ ಗರುಡ ಶೇಷ ರುದ್ರರು ಅಂತ ಹೇಳಿದರೆ ಶೇಷ ಗರುಡ ರುದ್ರರು ಅಂತ ಹೇಳಿದರು. ಎಂಥ ಅಪೂರ್ವವಾದ ವಿಷಯ ಅಂದರೆ ಸೃಷ್ಟಿ ಪ್ರಕರಣದಲ್ಲಿ ಅತ್ಯಪೂರ್ವವಾಗಿರತಕ್ಕಂಥ ವಿಷಯಗಳು. ವಾಣಿ ಅಂತ ಶಬ್ದ ಪ್ರಯೋಗ ಮಾಡಿ ಭಾರತೀಯ ಸರಸ್ವತಿಯರು ಇಬ್ಬರು ಕೂಡ ಅವಳಿ ಜವಳಿಯಾಗಿ ಕೃತಿಪತಿ ಪ್ರದ್ಯುಮ್ನಿಂದ ಹುಟ್ಟಿ ಬಂದರು ಅಂತ ಒಂದು ರಹಸ್ಯವನ್ನು ತಿಳಿಸಿದರು. ಗರುಡ ಶೇಷ ರುದ್ರರು ಅಂತ ಹೇಳಿದರೆ ಶೇಷ ಗರುಡ ರುದ್ರರು ಅಂತ ಹೇಳಿ ಶೇಷದೇವರು ಬ್ರಹ್ಮದೇವರಿಂದ ಹುಟ್ಟಿ ಬಂದರು ಅಂತ ಚಿಂತನೆ ಮಾಡು. ಗರುಡದೇವರು ವಾಯುದೇವರಿಂದ ಹುಟ್ಟಿ ಬಂದರು ಅಂತ ಚಿಂತನೆ ಮಾಡು ಅಂತ ಹೇಳಿದರು ಅಂತ ಸ್ಪಷ್ಟ ಮಾಡ್ತಾರೆ. ಮತ್ತೊಂದು ಕಡೆ ಇದು ಸ್ವಲ್ಪ ವಿವಾದ. ಮತ್ತೊಂದು ಕಡೆ ಏನಂದರೆ ಶೇಷದೇವರು ಹುಟ್ಟಿದ 2 ವರ್ಷಗಳ ನಂತರ ಗರುಡದೇವರು ಹುಟ್ಟಿದರು ಅಂತೇಳಿ. ಶೇಷ ಜೀವಾಭಿಮಾನಿ, ಗರುಡ ಕಾಲಾಭಿಮಾನಿ. ಕಾಲ ಜೀವ ಎರಡು ಒಂದಕ್ಕೊಂದು ಬೆರೆತುಕೊಂಡಿರ್ತವೆ, ಒಂದಕ್ಕೊಂದು ಸಂಪರ್ಕ ಹೊಂದಿರ್ತವೆ. ಇಂಥ ಜೀವಾಭಿಮಾನಿ ಶೇಷ ಹುಟ್ಟಿದ 2 ವರ್ಷಗಳ ನಂತರ ಕಾಲಾಭಿಮಾನಿಯಾಗಿರತಕ್ಕಂಥ ಗರುಡದೇವರು ಹುಟ್ಟಿ ಬಂದರು. ಗರುಡದೇವರು ವಾಯುದೇವರಿಂದ ಹುಟ್ಟಿ ಬಂದರು, ಶೇಷದೇವರು ಬ್ರಹ್ಮದೇವರಿಂದ ಹುಟ್ಟಿ ಬಂದರು. ಈ ಒಂದು ರಹಸ್ಯವನ್ನು ನಮ್ಮೆಲ್ಲರಿಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಗರುಡ ಶೇಷ ರುದ್ರ ಅಂತ ನಮ್ಮ ಬಳಕೆಯಲ್ಲಿ ಪ್ರಯೋಗದಲ್ಲಿ ಇದ್ದರೂ ಕೂಡ ಶೇಷ ಗರುಡ ರುದ್ರ ಅಂತ ಹೇಳ್ತಾರೆ. ಇದಕ್ಕೆ ಜಗನ್ನಾಥದಾಸರಿಗೆ ಸ್ಫೂರ್ತಿ ಎಲ್ಲಿಂದ ಬಂತು? ಸೃಷ್ಟಿ ರಹಸ್ಯ ಇದೆಲ್ಲ ಸಹಜವಾಗಿರ್ತಕ್ಕಂಥ ಅದು ಎಲ್ಲರಿಗೂ ಗೊತ್ತದೆ. ಆದರೆ ಇದಕ್ಕೆ ಮೂಲ ಎಲ್ಲದು ಗೊತ್ತಾ? ಪುರಂದರದಾಸರಿಗೆ ಈ ರೀತಿ ಪ್ರಯೋಗ ಮಾಡಿದ್ದಾರೆ. ಸತ್ಯಂಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನಧಿಕೆಂದು ಸಾರಿರೈ. ಸತ್ಯಂಜಗಕ್ಕಿದು ಪಂಚಭೇದವು ಈ ಹಾಡದು. ಇದು ಪುರಂದರದಾಸರು ಮಾಡಿರ್ತಕ್ಕಂಥ ತಾರತಮ್ಯವನ್ನು ಸೂಚನೆ ಮಾಡೋದು ಒಂದೇ ಅಲ್ಲ, ಸೃಷ್ಟಿಕ್ರಮವನ್ನು ಹೇಳತಕ್ಕಂಥ ಅಪೂರ್ವವಾದ ಒಂದು ಕೀರ್ತನೆ. ಇದರಲ್ಲಿ ಹೇಳ್ತಾರೆ, ದೇವ ಇಂದ್ರಗೆ ಅಧಿಕ ಮಹರುದ್ರ ದೇವ ಸಮಶೇಷ ಗರುಡರು. ಭಾಳ ಗಮನದಲ್ಲಿ ಕೇಳ್ತೀರಿ, ಅರ್ಥ ಆಗಿರ್ತದೆ ನಿಮಗೆ. ಮಾನವಿ ದೇವೇಂದ್ರ ಇದ್ದಾನಲ್ಲ, ದೇವೇಂದ್ರನಿಗಿಂತಲೂ ಮೇಲಿರ್ತಕ್ಕಂಥವ್ನು ಯಾರಯ್ಯ ಅಂದರೆ ರುದ್ರದೇವ. ಈ ರುದ್ರದೇವರಿಗೆ ಸಮಾನನಾದವರು ಯಾರು ಅಂದರೆ ಶೇಷ ಗರುಡ ಅಂತ ಹೇಳ್ತಾರೆ. ಗರುಡ ಶೇಷ ಹೇಳಿಲ್ಲ ನೋಡ್ರಲ್ಲಿ. ಈ ರುದ್ರದೇವರಿಗೆ ಸಮಾನನಾದವರು ಯಾರು ಅಂದರೆ ಗರುಡ ಶೇಷ ಅಂತ ಹೇಳಬೇಕಾಗಿತ್ತು. ಇಲ್ಲ, ಶೇಷ ಗರುಡ. ಇದರಲ್ಲಿ ಅನೇಕ ರಹಸ್ಯ. ಏನು ರಹಸ್ಯ? ಪುರಂದರದಾಸರೊಂದು ಏನು ಉಪನಿಷತ್ತಲ್ವಾ? ಮೊದಲನೇದೇನು ಗೊತ್ತನಾ? ರುದ್ರದೇವರಿಗೆ ಸಮಾನರಾದವರು ಯಾರಯ್ಯ ಅಂದರೆ ಗರುಡ ಶೇಷ ಅಂತ ಹೇಳಿದರೆ ಸ್ವಲ್ಪ ಸಮಸ್ಯೆ ಬರ್ತಿತ್ತು.
ಆದರೆ ದಾಸರು ಪುರಂದರದಾಸರು ಏನು ಮಾಡಿದ್ರು ಗೊತ್ತಾ, ಗರುಡ ರುದ್ರದೇವರಿಗೆ ಸಮಾನುಡು ಯಾರು? ಶೇಷ ಗರುಡ. ಯಾಕಂದರೆ ಈ ರುದ್ರದೇವರೇ ಶೇಷ ಆಗಿಬಿಡ್ತಾರೆ. ಅದ ಕಾರಣ ಪಕ್ಕದಲ್ಲೇ ಶೇಷನನ್ನು ಹಾಕಿದರು. ರುದ್ರದೇವರು ಬೇರೆಯಲ್ಲ, ಶೇಷ ಬೇರೆಯಲ್ಲ. ಇಷ್ಟೇ ಸಾಧನದಲ್ಲಿ ಮುಂದಿದ್ದ ವ್ಯಕ್ತಿ ಯಾರು? ಶೇಷ. ಈ ರುದ್ರದೇವರೇ ಶೇಷ ಪದವಿಗೆ ಬರ್ತಾರೆ, ಶೇಷನಾಗಿ ಮುಕ್ತಿ ಹೊಂದುತ್ತಾರೆ. ಇದರ ಸೂಚನೆಗಾಗಿ ಗರುಡ ರುದ್ರದೇವರು ಅಂತ ಹೇಳಿದ ಕೂಡಲೇ ಶೇಷ ಗರುಡರು ಅಂತ ಹೇಳಿದರು. ಎರಡನೇದು ಶೇಷ ಗರುಡರು ಅಂತ ಯಾಕೆ ಹೇಳಿದರು ಅಂತಂದರೆ, ಶೇಷ ಮೊದಲು ಹುಟ್ಟಿ ಬಂದವನು, ನಂತರದಲ್ಲಿ ಗರುಡ ಹುಟ್ಟಿ ಬಂದ. ಶೇಷ ಬ್ರಹ್ಮದೇವರಿಂದ ಬಂದ, ಗರುಡ ವಾಯುದೇವರಿಂದ ಬಂದ. ಈ ರಹಸ್ಯವನ್ನು ಪುರಂದರದಾಸರು ಮೊಟ್ಟ ಮೊದಲು ತಮ್ಮ ಕೀರ್ತನೆ ತಿಳಿಸಿಕೊಟ್ರು. ಅದನ್ನು ಆಧಾರ ಮಾಡಿಕೊಂಡು ಅದೇ ಮಾರ್ಗದಲ್ಲಿ ಪರಮ ಗುರುಗಳಾಗಿರ್ತಕ್ಕಂಥ ಪುರಂದರದಾಸರ ಮಾರ್ಗದಲ್ಲಿ ನಡೀತಾ ಮಾನ್ಯ ಮಾನವೀ ಜಗನ್ನಾಥದಾಸರು ಏನು ಮಾಡ್ತಾರೆ, ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತ ಹೇಳ್ತಾರೆ. ಈ ರೀತಿ ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಇದು ನನ್ನ ಚಿಂತನೆಯಲ್ಲ, ಇದು ಒಂದು ಪ್ರಶ್ನೆ ಬಂತು. ಭಂಡಾರಿಕೇರಿ ಶ್ರೀಗಳವರು ಈಗಿದ್ದಾರಲ್ಲ ಮಹಾನುಭಾವರು, ಜ್ಞಾನನಿಧಿ ಅವರು. ಒಂದು ರೀತಿಯಿಂದ ವೈರಾಗ್ಯದ ಮೂರ್ತಿಮತ್ ಸ್ವರೂಪರು, ನಿಷ್ಠಾವಂತರು, ತಪಸ್ಸಿನ ಸಾಧನೆಯಲ್ಲಿ ಬಹಳ ಮುಂದುವರೆದ ವ್ಯಕ್ತಿಗಳು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಆಚಾರ್ಯರ ಗ್ರಂಥಗಳ, ಭಾರತ ಭಾಗವತಾದಿ ಗ್ರಂಥಗಳ ಅಂತರಾರ್ಥವನ್ನು ಪೂರ್ಣ ಬಲ್ಲ ಪುಣ್ಯಾತ್ಮರು. ಭಗವಂತ ಅವರಲ್ಲಿ ನಿಂತುಕೊಂಡು ಎಷ್ಟೋ ಅಪೂರ್ವವಾದ ವಿಷಯಗಳನ್ನು ತಿಳಿಸ್ತಾನೆ. ಒಮ್ಮೆ ಅವರ ಸನ್ನಿಧಾನಕ್ಕೆ ಹೋಗಿದ್ದೆ. ಅವರು ನಾನು ನೋಡಿದ ಕೂಡಲೇ ಹರಿಕರಾಮ ಸಾರ ಬಗ್ಗೆ ಚಿಂತನೆ ಮಾಡ್ತಾರೆ, ಹೇಳ್ತಾರೆ, ಯಾವುದೋ ಒಂದು ವಿಷಯ ಹೇಳಿ ಕಳಿಸ್ತಾರೆ. ಹಾಗೆ ಶ್ರೀವಾರಿ ರಾಮಾಚಾರ್ಯರು ನನ್ನಲ್ಲಿ ತಾವೇ ಬಂದು ನನಗೆ ಜ್ಞಾನಾಮೃತವನ್ನು ಉಣಿಸಿದರು. ಭಂಡಾರಿಕೇರಿ ಶ್ರೀಗಳವರು ಕೂಡ ಹೋದಾಗೆಲ್ಲ ಅಪರಾಚಾರ್ಯ ಹರಿಕರಾಮ ಸಾರ ಅವ್ರು ತಾವೇ ಎತ್ತಿಬಿಡ್ತಾರೆ. ಎತ್ತಿ ಅಲ್ಲರಿ ಜಗನ್ನಾಥದಾಸರಿಗೆ ಬಹಳ ಅತ್ಯಂತ ಪ್ರಿಯರು, ಅನುಗ್ರಹ ಮಾಡಿದವರು ಗೋಪಾಲದಾಸರಲ್ಲ. ಗೋಪಾಲದಾಸರ ಮೂಲ ರೂಪ ಯಾವುದು? ಸಾಕ್ಷಾತ್ ಗಣಪತಿ ಅಲ್ಲ. ಮತ್ತು ಜಗನ್ನಾಥದಾಸರು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತಂಬಲ್ಲಿ ಗಣಪತಿಯನ್ನು ಯಾಕೆ ಹಾಕಬಾರ್ದು? ಅವನು ಆಕಾಶ ತತ್ವಾಭಿಮಾನಿ. ಎಲ್ಲ ತತ್ವಗಳಲ್ಲಿ ಅದೊಂದು ತತ್ವ ಅಲ್ವಾ? ಅಂಥ ಆಕಾಶ ತತ್ವಕ್ಕೆ ಅಭಿಮಾನಿಯಾದ ಗಣಪತಿಯನ್ನೇ ಹಾಕಿಬಿಟ್ರು. ಭವ ಗರುಡ ಹೇಳಿದರು, ಬ್ರಹ್ಮ ಹೇಳಿದರು, ವಾಯುದೇವರು ಹೇಳಿದರು, ವಾಣಿ ಎಂಬೋ ಶಬ್ದದಿಂದ ಭಾರತ ಸರಸ್ವತಿ ಭಾರತೀಯರನ್ನು ಹೇಳಿದರು, ಶೇಷದೇವರನ್ನು ಹೇಳಿದರು, ಗರುಡದೇವರನ್ನು ಹೇಳಿದರು, ರುದ್ರದೇವರನ್ನು ಹೇಳಿದರು, ಇಂದ್ರದೇವರನ್ನು ಹೇಳಿದರು. ಇಂದ್ರದೇವರನ್ನು ಹೇಳಿದ ಮೇಲೆ ಗಣಪತಿಯನ್ನು ಯಾಕೆ ಹೇಳಬಾರ್ದಾಗಿತ್ತು? ಗಣಪತಿಯನ್ನು ಹೇಳಿಲ್ಲಲ್ಲ. ಅದು ನಿಜವಾಗಿ ನನಗೆ ಏನು ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ಯಾವ ವ್ಯಾಖ್ಯಾನಕಾರರು ಇದರ ಬಗ್ಗೆ ಚಿಂತನೆ ಮಾಡಿಲ್ಲ. ಯಾರು ನಿಜವಾಗಿ ಗುರು ಜಗನ್ನಾಥದಾಸರು ಕೂಡ ಚಿಂತನೆ ಮಾಡಿಲ್ಲ. ಯಾಕಂದರೆ ಅವರು ಹೊಸ ವಿಷಯಗಳನ್ನು ಆವಿಷ್ಕರಣ ಮಾಡುವುದರಲ್ಲಿ ಗುರು ಜಗನ್ನಾಥದಾಸರು ಮೇಲ್ಮಟ್ಟದ ವ್ಯಕ್ತಿ. ಆದ ಕಾರಣವೇ ವರದೀಂದ್ರರು ಅಂದರೆ ವರದೀಶ ವಿಠಲರು ಅವರ ಶಿಷ್ಯರು ಅವರು ಗುರುಗಳನ್ನು ಕೇಳ್ಕೊತಾರೆ. ಮರುತ ಮತದ ತತ್ವ ಹರಿ ಕಥಾಮೃತ ಸಾರ ವರರಹಸ್ಯಗಳೆಲ್ಲವ ಸರಸವಾಗುವ ತೆರ ಅರಹುವೆಂತೆಂಬೋ ವರವಾಕ್ಯದಂತೆನ್ನ ಪರಿಪಾಲಿಪುದಯ್ಯ. ಗುರು ಜಗನ್ನಾಥದಾಸರು ತಮ್ಮ ಪ್ರೀತಿಯ ಶಿಷ್ಯನಾಗಿರತಕ್ಕಂಥ ವರದೀಶ ವಿಠಲರಿಗೆ ಹೇಳಿದ್ರಂತೆ, ನಿಂಗೆ ಹರಿಕಥಾಮೃತಸಾರದ ವರರಹಸ್ಯಗಳನ್ನೆಲ್ಲ ಹೇಳಿ ಭಾಗವತವನ್ನು ಹೇಳಿ ನಿನ್ನ ಕಡೆಯಿಂದ ಭಾಗವತ ಪ್ರವಚನ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಮತ್ತು ಅಂದರೆ ಗುರು ಜಗನ್ನಾಥದಾಸರಿಗೆ ಹರಿಕಥಾಮೃತಸಾರದ ವರರಹಸ್ಯಗಳೆಲ್ಲ ಗೊತ್ತು ಅಂತ ಅರ್ಥ, ಜಗನ್ನಾಥದಾಸರ ಪರಮಾನುಗ್ರಹದಿಂದ. ಮತ್ತು ಅವರು ಕೂಡ ಈ ಚಿಂತನೆ ಕೊಟ್ಟಿಲ್ಲ, ಈ ಪ್ರಶ್ನೆ ಮಾಡಿಕೊಂಡಿಲ್ಲ. ಮತ್ತು ಭಂಡಾರಿಕೇಶ್ವರ ಸ್ವಾಮಿ ಪ್ರಶ್ನೆ ಮಾಡಿದರು, ಇಲ್ಲ ಸ್ವಾಮಿ, ನಾನು ಎಲ್ಲ ವ್ಯಾಖ್ಯಾನ ನೋಡಿ ನನ್ನ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ ನೋಡೀನಿ, ಆದರೆ ಯಾತ್ರಲ್ಲಿ ಕೂಡ ಈ ರೀತಿ ಚಿಂತನೆ ಇಲ್ಲ. ಮತ್ತು ನೀವು ಹೇಳ್ತೀರಿ ಏನಾದರೂ ಅನುಗ್ರಹ ಮಾಡಬೇಕು ಅಂದರೆ ಏನು ರೀ ಎಂಥ ಜ್ಞಾನ ಕೊಟ್ಟರು ಅವರು ಅಂತಂದರೆ ಅವ್ರು ಹೇಳಿದ್ರು, ಅಪ್ಪಳಿದ್ದಾರೆ ಮುಖಾಂಬ ಶಬ್ದಕ್ಕೆ ಅರ್ಥ ಏನು? ಗಣಪತಿ ಅಂತ ಅರ್ಥ. ಶ್ರೀರಮಣಿ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭಾವ ಇಂದ್ರ
ಮುಖ ಮುಖ ಅಂದರೆ ಗಣಪತಿ ಅಂತ ಅರ್ಥ. ಸೊ ಗಣಪತಿ ಎಂಬ ಅರ್ಥವನ್ನು ಕೋಶಗಳು ಹೇಳ್ತಾವೆ ಮುಖ ಶಬ್ದಕ್ಕೆ. ಅದಕ್ಕೆ ಗಣಪತಿ ಅಂತ ಅಂದ್ಬಿಟ್ಟಿದ್ದಾರೆ. ಮುಖ ವಿನುತ, ಗಣಪತಿಯೇ ಮೊದಲಾದವರಿಂದ ವಿನುತ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡ್ತಕ್ಕಂಥವನು. ಗಣಪತಿಯನ್ನು ಬಿಟ್ಟಿಲ್ರಿ. ಬಹಳ ಗಂಭೀರವಾಗಿ ಯಾರಿಗೂ ಅರ್ಥವಾಗದೇ ಇರುವ ರೀತಿಯಲ್ಲಿ ಸ್ಫಡನ್ನಾಗಿ ಅರ್ಥ ಆಗಬಾರ್ದು, ಆಲೋಚನೆ ಮಾಡಿದರೆ ಅರ್ಥ ಆಗಬೇಕು. ಶೇಷ ರೂಪದಲ್ಲಿ ಗಣಪತಿಯನ್ನು ಸ್ಮರಣ ಮಾಡಿದ್ದಾರೆ. ತಮ್ಮ ಗುರುಗಳನ್ನು ಅವರು ಮರ್ತಿಲ್ಲ. ಎಂಥ ಪೂರ್ವವಾದ ಚಿಂತನೆ ಅದು ಭಂಡಾರಿಕೇರಿಯಂಥ ಜ್ಞಾನನಿಧಿಗಳಿಗೆ, ಭಗವದ್ಭಕ್ತರಿಗೆ ಮಾತ್ರ ವ್ಯಕ್ತ ಆಗ್ತಕ್ಕಂಥದ್ದು. ನಮ್ಮ ಶ್ರೀವಾರ ರಾಮಾಚಾರ್ಯ ಕೂಡ ಇದು ಯಾಕೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ, ನನಗಂತೂ ಹೇಳಲಿಲ್ಲ. ಭಂಡಾರಿಕೇರಿ ಸ್ವಾಮಿಗಳು ಈ ಜ್ಞಾನಾಮೃತವನ್ನು ಉಣಿಸಿದರು. ಸೊ ಎಲ್ಲರನ್ನು ಸೃಷ್ಟಿ ಮಾಡಿದರು ಎಂಬುದನ್ನು ಹೇಳಿದರು. ಇದಾದ ನಂತರದಲ್ಲಿ ಮುಂದೇನು ಮಾಡಿದ ಭಗವಂತ ಸೃಷ್ಟಿ ಪ್ರಕರಣದಲ್ಲಿ ಎಂಬುದನ್ನು ನಾಳೆ ಹೇಳ್ತೀನಿ ಅಂತ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.